ಎಕ್ಸ್ಪೀರಿಯನ್ಸ್. ಒಂದು ಗಾಡಿನೂ ಹೊರಗೆ ಹೋಗ್ತಾ ಇಲ್ಲ. ಅಣ್ಣ ಲೇಸರ್ ಶೋ ಯಾವಾಗಣ ಅಂತ ನಾನು ಇದನ್ನ ಫುಲ್ ಈಸಿ ಜಾಬ್ ಅನ್ಕೊಂಡ್ಬಿಟ್ಟಿದ್ದೆ ಕಣ್ರಿ. ಆದ್ರೆ ಆ ದಿನದ ಬಿಸಿಲು, ಕ್ರೌಡು, ಈ QR ಕೋಡ್ ಮಷೀನ್ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಇತ್ತು. ಸಾಯಂಕಾಲ ಅನ್ನಷ್ಟರಲ್ಲಿ ನನ್ನ ಫೀಲಿಂಗ್ಸ್ ಫುಲ್ ಚೇಂಜ್ ಆಗ್ಬಿಟ್ಟಿತ್ತು. ಆಕ್ಚುಲಿ ಆ ಈವ್ನಿಂಗ್ ಏನಾಯ್ತು ಗೊತ್ತಾ? ನಮಸ್ಕಾರ ಕಣ್ರಿ. ಈ ಫುಲ್ ಗ್ರೀನರಿ ಮತ್ತು ಬೆಟ್ಟಗಳ ನಡುವೆ ಪಕ್ಷಿಗಳು ಕೊಯ್ ಚೊಯ್ ಚೊಯ್ ಅಂತಿರ್ತಾವೆ. ಅದ್ರ ನಡುವೆ ಒಂದ್ ಮರ ತಳಕ್ ಕುಂತ ಧ್ಯಾನ ಮಾಡಿದೆ ಕಣ್ರಿ. ಧ್ಯಾನ ಮಾಡಿಂದ ಸೀದಾ ಭಿಕ್ಷಾ ಹಾಲ್ಗೆ ನಾಷ್ಟಕ್ಕಂತ ಹೊರಟೆ. ನಾಷ್ಟ ಮಾಡಿಂದ ನನಗೆ ಇವತ್ತು ಏನಪ್ಪ ವಾಲಂಟಿಯರಿಂಗ್ ಕೆಲಸ ಸಿಕ್ತು ಅಂದ್ರೆ ಈ ಪಾರ್ಕಿಂಗ್ ಫೀ ಕಲೆಕ್ಷನ್ ಕೆಲಸ ಸಿಕ್ತು. ಫಸ್ಟ್ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಅನಿಸ್ತಿತ್ತು. ಸಂಗ್ಯಾ ಬಾಳೆ ಬಂದ ಸಂಗ್ಯಾ ಬಾಳೆ. ಆದ್ರೆ ಆಕ್ಚುಲಿ ಸ್ಟೋರಿ ಇವಾಗ ಶುರು. ಈ ಸಮ್ಮರ್ ಅಲ್ಲಿ ಬಿಸಿಲ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಅನ್ಕೊಂಡಿದೀನಿ. ಮಧ್ಯಾಹ್ನ ಹೊತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಬರೋ ಗಾಡಿಗಳು ಸಿಕ್ಕಾಪಟ್ಟೆ ಕಮ್ಮಿ ಇದ್ವು. ಬಿಸಿಲಲ್ಲಿ ನಿಂತು ನಿಂತು ಬೋರ್ ಕೂಡ ಆಗ್ತಿತ್ತು. ಯಾವಾಗಪ್ಪ ಲಂಚ್ ಬ್ರೇಕ್ ಆಗುತ್ತೆ ಅಂತ ಕೂಡ ಅನಿಸ್ತಾ ಇತ್ತು ಕಣ್ರಿ. ಯಾವ್ದಾದ್ರೂ ಒಂದು ಗಾಡಿ ಬಂದ್ರೆ ಸಾಕು, ಫುಲ್ ಎಕ್ಸೈಟ್ಮೆಂಟ್ ಆಗ್ತಿದ್ವಿ. ಇಲ್ಲ ಅಂದ್ರೆ ಫುಲ್ ಬೋರ್. ಬಟ್ ಆಕ್ಚುಯಲ್ ಪ್ರಾಬ್ಲಮ್ ನಮಗೆ ಈ ಬಿಸಿಲದಲ್ಲ. ಸೂರ್ಯ ಫುಲ್ ಟಾಪ್ ಆಗಿರೋದ್ರಿಂದ ಮಷೀನ್ ಅಲ್ಲಿ QR ಕೋಡ್ ಸ್ಕ್ಯಾನ್ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಛತ್ರಿ ಹಿಡ್ಕೊಂಡು ಸ್ಕ್ಯಾನ್ ಮಾಡೋದು, ಅವ್ರ ಫೋನ್ ಇಸ್ಕೊಂಡು ಸ್ಕ್ಯಾನ್ ಮಾಡೋದೆಲ್ಲ ಮಾಡಿವಿ. ಈ ಬಿಸಿಲಲ್ಲಿ ಮಷೀನೇ ವರ್ಕ್ ಆಗ್ಲಾರ್ದು, ಅದು ಒಂದು ದೊಡ್ಡ ಪ್ರಾಬ್ಲಮ್. ಇಲ್ಲಿ ನಮಗೆ ಬಿಲ್ಲಿಂಗ್ ಮಾಡೋದಕ್ಕೆ ಅಂತೇಳಿ ಒಂದು ಶೆಡ್ ತರನೂ ಇಲ್ಲ. ಸೊ ಬಿಸಿಲಲ್ಲಿ ಛತ್ರಿ ಹಿಡ್ಕೊಂಡು ನಿಂದಿರ್ಬೇಕು, ಇದು ಒಂದು ಪ್ರಾಬ್ಲಮ್. ಸೊ ನಮ್ ಡ್ಯೂಟಿ ಇರೋದೇ ಟಿಕೆಟರ್ ಇದು. ಬಟ್ ಇಲ್ಲಿ ಒಂದ್ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ. ಹೊಸ ಗಾಡಿ ಪೂಜೆಗೆ ಅಂತ ತಗೊಂಬಂದಿರೋದು. ಒಂದು ಲಾಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಅಕಸ್ಮಾತ್ 4 ಫ್ರೆಂಡ್ಸ್ 4 ಗಾಡಿನಲ್ಲಿ ಬಂದಿದ್ರೆ ಒಬ್ನೇ ಟಿಕೆಟ್ ಹರ್ಸಾಕ್ ಬರಲ್ಲ. ಅದು ಸಿಂಗಲ್ ಗೋ ಅಲ್ಲಿ ಅದು ಚಾನ್ಸೇ ಇಲ್ಲ. ಸಪ್ರೇಟ್ ಬಿಲ್ ತೆಗಿಬೇಕಾಗತ್ತೆ. ಇದು ಕೂಡ ಇಂಪ್ರೂವೈಸ್ ಮಾಡ್ಬೋದು ಅವರು. ಅದೇ ಟೈಮಿಗೆ ಅಲ್ಲಿ ಮ್ಯಾನೇಜ್ ಮಾಡುವಂತ ಆಕ್ಚುಯಲ್ ವರ್ಕರ್ಸ್ ಏನಂದ್ರೆ ಗೊತ್ತಾ, ಇದು ಆಕ್ಚುಲಿ ನಿಮಗೆ ಈಗ ನಾವು ತೋರಿಸ್ತಾ ಇರೋದು ಟ್ರಯಲ್ ಕಣ್ರಿ, ನಿಮಗೆ ಅಡ್ಜಸ್ಟ್ ಆಗ್ಲಿ ಅಂತ. ಆಕ್ಚುಯಲ್ ಆಗಿ ನಡೆಯೋದು ಸಾಯಂಕಾಲ 4 ಗಂಟೆ ಮೇಲೆ. ಸೊ ಹೋಗಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಕಳ್ಸಿದ್ರು ಕಣ್ರಿ. ಖುಷಿಯಾಗಿ ನಾವು ಲಂಚ್ ಬ್ರೇಕ್ ತಗೊಂಡಿವಿ ಕಣ್ರಿ. ಬಟ್ ಲಾಸ್ಟ್ ರೂಮ್ ಅಲ್ಲಿ ಫ್ರೀ ನಾಷ್ಟ ಕೊಡ್ತಾರೆ, ದಿನ ರಾತ್ರಿ ಊಟ ಕೊಡ್ತಾರೆ. ಆದ್ರೆ ಮಧ್ಯಾಹ್ನ ಊಟ ಕೊಡಲ್ಲ ಇಲ್ಲಿ. ಸೊ ಅದಕ್ಕೆ ಹೋಗಿ 2 ಗ್ಲಾಸ್ ಮಜ್ಜಿಗೆ ಕುಡಿಯೋದು, 1 ಗ್ಲಾಸ್ ಪಾನಕ ಕುಡಿಯೋದು, ಮತ್ತೊಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದು, 1 ಗ್ಲಾಸ್ ರಾಗಿ ಅಂಬ್ಲಿ ಕುಡಿಯೋದು. ಊಟ ಕೊಡಲ್ಲ ಅಂತೇಳಿ ಈ ಪಾರ್ಟಿ ಊಟ ಮಾಡೋದು. ಮೂರುವರೆ 4 ಗಂಟೆ ಹತ್ತತ್ರ. ಸೊ ಕ್ರೌಡ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ಕೌಂಟರ್ ಸ್ಟಾರ್ಟ್ ಮಾಡೋ ಟೈಮ್ ಬರುವಂತ ಎಲ್ಲ ಜನರು ನನಗೆ ಕೇಳ್ತಾ ಇರುವಂತ ಒಂದೇ ಪ್ರಶ್ನೆ, ಅಣ್ಣ ಲೇಸರ್ ಶೋ ಯಾವಾಗಣ ಅಂತ. ಇಲ್ಲೊಂದು ಕ್ರೇಜಿ ಜೋಕ್ ಆಯ್ತು ಕಣ್ರಿ. ಏನಾಯ್ತು ಗೊತ್ತಾ, ಅಲ್ಲಿ ಟೋಲ್ದು ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರಲ್ಲ. ಸೊ ಅವ್ರಿಗೆ ಒಬ್ಳು ಫಾರಿನರ್ ಬಂದು ಏನೋ ಇಂಗ್ಲೀಷಲ್ಲಿ ಇವು ಅಂದಾಳೆ. ಅವ್ರಿಗೇನೋ ಅರ್ಥ ಆಗಿಲ್ಲ. ಯಾ ಅಂದರೆ ಪಾಪ ಅವಳು ಹಂಗೆ ಸುಮ್ಮನೆ ನಡ್ಕೊಂತ ಹೋದ್ಲು. ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ನಮಗಾರ ಕೇಳಬೇಕಿತ್ತು, ನಾವು ಬೈಕಲ್ಲಿ ಬ್ಯುಸಿ ಆಗಿದ್ದೀವಿ ಟಿಕೆಟ್ ತೆಗೆದ್ರಲ್ಲಿ. ಹಿಂಗೆಲ್ಲ ಆಗ್ತಾ ಇರ್ತವೆ, ಕ್ರೇಜಿ. ಒಂದು ಬೈಕಿಗೆ 20 ರೂಪೀಸ್ ಪಾರ್ಕಿಂಗ್ ಫೀ ಇದೆ, ಕಾರ್ಗೆ 50 ರೂಪೀಸ್, TT ಎಲ್ಲಕ್ಕೂ 100 ರೂಪೀಸ್. ಎಷ್ಟೊತ್ತಾದರೂ ಇರಿ, ಸೊ ದ ರೇಟ್ ಡಸಂಟ್ ಚೇಂಜ್. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಇಷ್ಟಕ್ಕೊಂದು ಗಾಡಿ ಬರ್ತಾವೆ ಕಣ್ರಿ ಇಲ್ಲಿ. ಅದೆಲ್ಲ 20 ರೂಪಾಯಿ 50 ರೂಪಾಯಿ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಾ? ನನ್ನ ಪ್ರಕಾರ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ಗೂ ಹೋಗ್ಬೋದು. ಅದಲ್ಲದೆ ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರಿಗೆಲ್ಲ ಪೇಮೆಂಟ್ ಕೂಡ ಮಾಡ್ಬೇಕಂದ್ರಿ. ಅವ್ರೇನು ಫ್ರೀ ನಮ್ಮ ಥರ ವಾಲಂಟಿಯರ್ಸ್ ಆಗಿ ಬಂದಿರಲ್ಲ. ಹತ್ತತ್ರ 6 ಗಂಟೆಗೆ ಗಾಡಿಗಳಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಗೋದು ಕಣ್ರಿ. ಕ್ರೇಜಿ ಜನ ಗುರು. ಇಲ್ಲಿ ಎಷ್ಟು ಗಾಡಿ ಬರ್ತಿದಾವೆ ಗೊತ್ತಾ? ನಮ್ಗೆ ನಿನ್ನೆ ಬೇರೆ ವಾಲಂಟಿಯರ್ ಇತ್ತು. ಸೊ ಇನ್ನಿನ ಬ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಸೊ
ಸೊ ಈ ವ್ಲಾಗ್ ಮಾಡ್ತಾ ಇರುವಾಗ ಎಷ್ಟು ಗಾಡಿ ಬರ್ತಿದಾಗುತ್ತಾ, ನಂಗೆ ಟೈಮೇ ಸಿಗ್ತಾ ಇಲ್ಲ ವ್ಲಾಗ್ ಮಾಡೋದಕ್ಕೆ. ಇದು ಅಲ್ಲದೆ ಅಟ್ ಪ್ರೆಸೆಂಟ್ ಇಲ್ಲಿ ಬರೀ ಆದಿಯೋಗಿ ಸ್ಟ್ಯಾಚ್ಯೂ ಇದೆ, ನಾಗ ಟೆಂಪಲ್ ಇದೆ, ಮತ್ತೆ ಈ ತ್ರಿಶೂಲ್ದು ಸ್ಟ್ಯಾಚ್ಯೂ ಇದೆ ಕಣ್ರಿ. ಇದಕ್ಕೆ ಈ ಪಾರ್ಟಿ ಕ್ರೌಡ್ ಆಗಿದೆ. ಅಕಸ್ಮಾತ್ ಈ ಸೂರ್ಯಕುಂಡು, ಚಂದ್ರಕುಂಡು, ದೇವಿ ಟೆಂಪಲ್ ಎಲ್ಲ ಕನ್ಸ್ಟ್ರಕ್ಷನ್ ಆಗುಳನೆ ಇವೆಲ್ಲ ಆದ್ರೆ ಇನ್ನ ಎಷ್ಟು ಕ್ರೌಡ್ ಆಗ್ಬೋದಂತ ಯೋಚನೆ ಮಾಡಿ. ದಿನ ಹೋಗುದೇ ಗೊತ್ತಾಗ್ತಿಲ್ಲ ಕಣ್ರಿ, ಅಷ್ಟು ಗಾಡಿ ಬರ್ತಿದಾವೆ. ಮತ್ತು ನಮಗಂತೂ ಸಖತ್ ಮಜಾ ಅನಿಸ್ತಾ ಇದೆ. ಒಂದೇ ದಿನ ಮಾಡ್ತಿರೋದಲ್ಲ, ಅದಕ್ಕೆ ಇರ್ಬೋದು. ಸಾಯಂಕಾಲ ಆದಂಗೆ ಎಷ್ಟು ಜನ ಬರ್ತಾರೆ ಗೊತ್ತಾ ಇಲ್ಲಿ. ಮತ್ತು ಇನ್ನೂ ಒಂದು ಏನು ಅಬ್ಸರ್ವ್ ಮಾಡಿನಂದರೆ, ನೀವು ನೋಡ್ಬೋದು ಟಿ ಆಯಿತು, ಕಾರ್ಗಳಾಯಿತು ಒಳಗೆ ಹೋಗ್ತಾ ಇದ್ದಾವೆ ಹೊರತು ಒಂದು ಗಾಡಿನೂ ಹೊರಗೆ ಹೋಗ್ತಾ ಇಲ್ಲ. ಸೊ ಎಲ್ಲರೂ ಆ ಲೇಸರ್ ಶೋಗೋಸ್ಕರ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಓಕೆ, ಮತ್ತೆ ಬ್ಯಾಕ್ ಟು ಡ್ಯೂಟಿ. ಎಕ್ಸಿಟ್ ಕಡೆ ನೊಣ ಹೊಡೆಯೋರಿಲ್ಲ, ಎಂಟ್ರಿ ಕಡೆ ಫುಲ್ಲು ಕ್ರೌಡ್ ಅಂದ್ರೆ ಕ್ರೌಡ್ ಆಗೋಗಿತ್ತು. ಹತ್ತತ್ರ ಸಾಯಂಕಾಲ ಬರಾಬರಿ 5:15 6 ಗಂಟೆ ಕಂಪ್ಲೀಟ್ ಸೀನ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಕಣ್ರಿ. ಜನ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆಗೋದ್ರು. ಆಕ್ಚುಲಿ ಈ ಟೋಲ್ ಗೇಟ್ ಗಿಂತ ಮುಂಚೆನೆ ರೈಟ್ ಸೈಡ್ ಟರ್ನ್ ಆದ್ರೆ BMTC ಬಸ್ ಸ್ಟ್ಯಾಂಡ್ ಇರಬೇಕು. ಸೊ ಹಂಗಾಗಿ ಬಸ್ಸಸ್ಗಳೆಲ್ಲ ಅಲ್ಲೇ ಹೋಗ್ತಾ ಇದ್ವು ಕಣ್ರಿ. ಸೊ ಬಸ್ಸಸ್ಸಲ್ಲೂ ಜನ ಬರ್ತಾ ಇದ್ರು, ಕಾರ್ಗಳಲ್ಲೂ ಜನ ಬರ್ತಿದ್ರು, ಬೈಕಲ್ಲೂ, ಒಟ್ಟು ಎಲ್ಲರೂ ಬರ್ತಾನೆ ಇದ್ರು, ಒಬ್ರು ಹೊರಗೆ ಹೋಗ್ತಾ ಇಲ್ಲ. ನೋಡಿ ಎಷ್ಟು ಬಿಲ್ ಹರಿದಿದ್ದೀನಿ ಇವತ್ತು, ನಂಬಕ್ ಆಗ್ತಿಲ್ಲಲ್ವಾ? ಆಶ್ರಮ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ನಿಮ್ ಸೀದಾ ಲೇಸರ್ ಶೋ ಕಡೆ ಕರ್ಕೊಂಡು ಹೋಗ್ತೀನಿ. ನೀವು ನಿಜವಾಗ್ಲೂ ಗಾಬರಿ ಆಗ್ತೀರಾ, ಇಷ್ಟು ಜನ ಇದ್ರ ಅಂತ. ಎಲ್ಲರೂ ರೆಡಿಯಾಗಿ ಲೇಸರ್ ಶೋಗೋಸ್ಕರನೇ ಕಾಯ್ತಾ ಇದ್ದಾರೆ. ನೀವು ಇಲ್ಲಿ ಕುಂತಿರೋದ್ರಿಂದ ಅಷ್ಟು ಜನ ಅನ್ಸಲ್ಲ, ಈ ಲೇಸರ್ ಶೋ ಮುಗಿದಿಂದ ನೋಡಿ ಎಷ್ಟು ಕ್ರೌಡ್ ಆಗಿರ್ತದೆ ಅಂತ. ಎಷ್ಟೋ ಜನನ ಮೈಂಡಲ್ಲಿ ಒಂದು ಕ್ವಶನ್ ನೋಡ್ತಿರ್ತ ಕಣ್ರಿ, ಎಲ್ಲಿಂದಪ್ಪ ಈ ಲೈಟ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಪ್ರೊಜೆಕ್ಟರ್ ಥರ ಇದಾವೆ ನೋಡಿ. ಈ ಕಡೆ ಸೈಡ್ ಒಂದಿದೆ, ಸೊ ಅಪೋಸಿಟ್ ಇನ್ನೂ ಒಂದು ಸೈಡ್, ಈ ಥರ ಎರಡಿದಾವೆ. ಎರಡು ಸೇರಿ ಸೀದಾ ಆದಿಯೋಗಿ ಸ್ಟ್ಯಾಚ್ಯೂ ಮೇಲೆ ಲೈಟ್ಸ್ ಬಿಡ್ತಾ ಇದೆ ನೋಡಿ. ಈ ಕಡೆ ಒಂದಿದೆ. ಲೇಸರ್ ಶೋ ಆಗಿಂದ ಮೇನ್ ಆರತಿ ಆಗುತ್ತೆ ಕಣ್ರಿ. ಅಲ್ಲಿ ಆ್ಯಕ್ಚುಲಿ ಅಲ್ಲೂ ಒಂದು ಲಿಂಗು ಇದೆ, ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಸೊ ಮೇನ್ ಆರತಿ ಆಗಿಂದ ಅಪೋಸಿಟ್ ಸೈಡ್ ತ್ರಿಶೂಲ್ ಇದೆಯಲ್ಲ ನೋಡಿ, ಅಲ್ಲಿ ಒಂದು ಸ್ವಲ್ಪ ಲೇಸರ್ ಶೋ ತರ ಮಾಡ್ತಾರೆ. ಬೆಟ್ಟದ ಮೇಲೆಲ್ಲ ಲೈಟ್ ಬಿಟ್ಟು ಸಖತ್ತಾಗಿದೆ. ಅಬ್ಬಬ್ಬಬ್ಬಬ್ಬ ನೋಡಿ ಇಲ್ಲಿ ಕ್ರೌಡ್. ಈಗ ಎಷ್ಟೋ ಜನ ವಾಪಸ್ ಗಾಡಿ ಎತ್ಕೊಂಡು ಓಡೋಗ್ತಿರ್ತಾರೆ, ಇಲ್ಲಾಂದ್ರೆ ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ. ಸೊ 2 ಪಾಯಿಂಟ್ ಹೇಳ್ತಿದ್ದೀನಿ, ಮರಿಬೇಡಿ. ನೀವು ಇಶಾ ಎಷ್ಟು ಬೇಗ ಹೋಗ್ತೀರಾ ಅಷ್ಟು ಬೇಗ ಹೋಗಿ ದೇವ್ರ ದರ್ಶನ ತೊಗೊಂಬಿಡಿ, ಇಲ್ಲ ಫುಲ್ ಕ್ರೌಡ್ ಆಗುತ್ತೆ ಈ ಲೇಸರ್ ಶೋ ಆಗಿಂದ. ಮತ್ತು ಎರಡನೇದು, ಲೇಸರ್ ಶೋ ಆಗಿದ ತಕ್ಷಣ ಬೇಗ ಗಾಡಿ ತೊಗೊಂಡು ಹೊರಟ್ಬಿಡಿ, ಇಲ್ಲಾಂದ್ರೆ ಒನ್ ವೇ ಇದೆ, ರೋಡ್ ಫುಲ್ ಬ್ಲಾಕ್ ಆಗ್ಬಿಡುತ್ತೆ. ಜನಕ್ಕೆ ಗೊತ್ತಿಲ್ಲ ಕಣ್ರಿ, ಶಯನ ಆರತಿ ಅಂತೆಲ್ಲ ಆಗುತ್ತೆ. ಇದು ರಾತ್ರಿ 9:15ಕ್ಕೆ ಎಲ್ಲಾಗುತ್ತೆ ಗೊತ್ತಾ? ಆ ಲೇಸರ್ ಶೋ ನಡೀತಿತ್ತಲ್ಲ, ಮುಂದೆ ಆರತಿ ಮಾಡ್ತಿದ್ರಲ್ಲ, ಆ ಲಿಂಗು ಕಡೆ ಇದೆ ನೋಡಿ ಆ ಜಾಗ. ಸಖತ್ತಾಗಿರುತ್ತೆ. ಇದೆಲ್ಲೋ ವಾರಾಣಸಿನೋ ಎಲ್ಲೋ ಅಲ್ಲಿ ಕಾಶಿ ಆ ಕಡ್ಲಿತ್ರ ಬಂದಿದೆ ಅಂತ ಇದು ಹೆಂಗೆ ಮಾಡೋದಂತ. ಅದನ್ನ ಮುಗಿಸ್ಕೊಂಡು ನಾವು ನಮ್ಮ TT ಎತ್ಕೊಂಡು ಫ್ರೀಯಾಗಿ ವಾಪಸ್ ಬೆಂಗಳೂರು ಹೋಗ್ಬಿಟ್ವಿ. ಯಾಕೆ ಹೇಳಿ ಫ್ರೀ? ನಾವು ವಾಲಂಟಿಯರ್ ಆಗಿದ್ವಿ.